ರುಕ್ಮಿಣಿ ಗಂಡ ತುಂಬ ಕಪ್ಪು ಅಲ್ವಾ? ಬಿಡು ಹೋಗ್ಲಿ, ಬಣ್ಣದಲ್ಲಿ ಏನಿದೆ? ಕಪ್ಪಿದ್ರೆ ಏನು ಮಾಡೋಕ್ಕಾಗೋದಿಲ್ಲ. ಒಳ್ಳೆ ಹುಡುಗಿ ನಂಗೆ ಕಾಣಿಸ್ತಾನೆ ಬಿಡು, ಅದೇ ಸಾಕು. ಆದ್ರೂ ರುಕ್ಮಿಣಿಗೆ ಒಳ್ಳೆ ಜೋಡಿಯಲ್ಲ. ನನ್ನ ಮದುವೆ ಆಗಿವ್ನಿ ಅಂತಿದ್ರೆ ಆಗಿವ್ನಿ ಅಂತಿದ್ಲಲ್ಲ, ನಿಜವಾಗ್ಲೂ ಇಂಥ ಕಪ್ಪು ಹುಡುಗನ ಮದುವೆಗಳು ಅಂತ ನಾನು ಅನ್ಕೊಂಡಿದ್ದಿಲ್ಲ. ಎಲ್ಲೋ ಚೆನ್ನಾಗಿರ್ಬೇಕೇನೋ ಅದಕ್ಕೆ ಮದುವೆ ಆಯ್ತೀನಿ ಅಂತ ಅವಳೆ ಅಂತ ಅನ್ಕೊಂಡಿದ್ದೆ. ಭಾರಿ ಕಪ್ಪು, ಸ್ವಲ್ಪ ಡಲ್ ಕಲರು ಅಂತ ಹೇಳ್ತಿದ್ಲು. ಅರೆ ಇಷ್ಟೊಂದರೆ ಕಪ್ಪು ಅಂತ ಅನ್ಕೊಂಡಿದ್ದಿಲ್ಲ. ಬಿಡು ತೆಗಿ, ಇದೆಲ್ಲ ಇಲ್ಲೇ ಕೂತವ್ರೆ, ಆಮೇಲೆ ಏನೋ ಅನ್ಕೊಂಡವ್ರು. ಸರಿ ಬಿಡಿ ರೀ. ಏನೋ ಕಾರ್ ಸರ್ವಿಸ್ ಕೊಡಬೇಕು ಅಂತ ಹೇಳ್ತಿದ್ರಲ್ಲ, ಆಮೇಲೆ ಡ್ಯೂಟಿಗೆ ಬೇರೆ ಹೋಗಬೇಕು. ಸರ್ವಿಸ್ ಮಾಡಿಸ್ಕೊ ಬಂದುಬಿಡಿ, ಅಮ್ಮ ಎಲ್ಲ ಇಲ್ಲೇ ಇರ್ತಾರೆ, ಆಮೇಲೆ ಕುತ್ಕೊಂಡು ಮಾತಾಡೋಣವಂತೆ. ಹೋಗಪ್ಪ, ಹೋಗಿ ಮಾಡಿಸ್ಕೊ ಬಂದ್ಬಿಡು. ನಾವಿಲ್ಲೇ ಇರ್ತೀವಿ, ಹೋಗೋದು ಸಂಜೆ. ಅಲ್ಲ ಮಾವ, ಏನು ಮಾತಾಡ್ತಿದ್ದೀರಾ ನೀವು? ಇವಾಗ ಬಂದುಬಿಟ್ಟು ಇವಾಗಲೇ ಹೋಗ್ತೀನಿ ಅಂತೀರಾ? ಅದೆಲ್ಲ ಸಾಧ್ಯವೇ ಇಲ್ಲ. ಉಳ್ಕೊಳ್ಳಿ ಒಂದಷ್ಟು ದಿನ. ಇಷ್ಟು ದಿನ ಆದ್ಮೇಲೆ ಬಂದಿದ್ದೀರಾ, ಮದುವೆ ಆದಮೇಲೆ ಉಳ್ಕೊಳ್ಳಿ, ಹೋಗಿರಂತೆ. ಕೆಲಸ ಅದೇ, ಸುಮ್ಮನಿರಪ್ಪ, ಇನ್ನೊಂದ್ಸಲ ಯಾವಾಗಲಾರು ಬರ್ತೀವಿ. ಇಲ್ಲಪ್ಪ, ಇದೆಲ್ಲ ಸಾಧ್ಯವೇ ಇಲ್ಲ. ಅವ್ರು ಹೇಳೋಗೆ ನೀವು ಇಲ್ಲೇ ಉಳ್ಕೋಬೇಕಷ್ಟೇ. ಅಲ್ಲ ಯಾಕೆ ಮಾತಾಡ್ತಿದ್ದೀರಿ? ಹೋಗಿವ್ರಿ ಇರಿ. ಅಲ್ಲ ಇದು ಏನೀಗ ಮಾತಾಡ್ತಿರೋದು ನೀವು? ನೆಂಟ್ರು ಅಂದ್ಬಿಟ್ಟು ಬಂದಿದ್ದೀರಿ, ಒಂದಷ್ಟು ದಿವಸ ಉಳ್ಕೊಳ್ದಾನೆ ಬಿಟ್ಬಿಟ್ಟು ಹೋಯ್ತೀನಿ ಅಂತ ಕೂತಿದ್ದೀರಿ. ಇರಿ ಸುಮ್ಮನೆ. ಚೆನ್ನಾಗಿ ಮಾತಾಡ್ತಿದ್ದೀರಿ ಒಳ್ಳೆಯ, ಚೆನ್ನಾಗಿ ಸುಮ್ಮನಿರಿ, ಹೋಗಿವ್ರಿ. ಸರಿ, ಆಮೇಲೆ ಮಾತಾಡೋಕ್ಕಾಯ್ತದೆ. ಹೋಗಪ್ಪ, ನೀವು ಡ್ಯೂಟಿಗೆ ಹೋಗಬೇಕು ನಾಳೆ ಅಂತಿದ್ದಿ. ಹೋಗ್ಬಿಟ್ಟು ಕಾರಿನ ಸರ್ವಿಸ್ ಮಾಡಿಸ್ಕೊ ಬಂದ್ಬಿಡು. ಬಿಡಿ, ನಾಳೆ ಯಾವ್ದಾದ್ರು ಸ್ಕೂಟಿ ತಗೊಂಡು ಹೋಗ್ತೀನಿ ಅಂತ. ಇಲ್ಲ ಹೋಗಿ ಕಾರ್ ಸರ್ವಿಸ್ ಮಾಡಿಸ್ಕೊ ಬಂದ್ಬಿಡಿ. ಅಪ್ಪ ಎಲ್ಲ ಇಲ್ಲೇ ಇರ್ತಾರಲ್ಲ. ಇವತ್ತು ಸರ್ವಿಸ್ ಮಾಡಿಸಿಲ್ಲ ಅಂದರೆ ಮತ್ತೆ ನಾಳೆ ಆದರೂ ಮಾಡಿಸ್ಲೇಬೇಕಾಗುತ್ತಲ್ವಾ? ಹೋಗಿ ಮಾಡಿಸ್ಕೊ ಬಂದುಬಿಟ್ರೆ, ಇಲ್ಲ ಬಿಟ್ಬಿಟ್ಟು ಬನ್ನಿ ಕಾರು, ಇನ್ನೊಂದ್ಸಲ ತಗೊಬಂದ್ರೆ ಆಯಿತು. ಹಾಗೆ ಮಾಡ್ತೀನಿ ತಾಳಿ. ಸರಿ ಮಾವ, ನೀವು ಮಾತ್ರ ಹೊರಡಕ್ಕೆ ಹೋಗ್ಬೇಡಿ, ಇಲ್ಲೇ ಉಳ್ಕೊಳ್ಳಿ. ರುಕ್ಮಿಣಿ ಅವರೇ, ಕಳಿಸ್ಬೇಡಿ. ಹಾಂ ಸರಿ ಬಿಡಿ, ಕಳಿಸೋದಿಲ್ಲ. ಕೇಳದೆ ಮರ್ತ್ಬಿಟ್ಟೆ. ಊಟ ಎಲ್ಲ ಇಷ್ಟ ಆಯ್ತೋ ಇಷ್ಟ ಆಗ್ದಿಲ್ವೋ? ಅಲ್ಲ ಅದು ಬೇರೆ ಕೇಳ್ತಿದ್ದೀರಲ್ಲ, ತುಂಬ ಚೆನ್ನಾಗಿ ಮಾಡ್ತಿದ್ರಿ. ಅಲ್ಲ, ನೀವೇನು ಕೆಲಸ ಮಾಡೋದು ಅಂತ ಗೊತ್ತಾಗ್ಲಿಲ್ಲ. ನಾನು ಏನೂ ಇಲ್ಲ, ಸಣ್ಣ ಪುಟ್ಟ ಏನೋ ಒಂದು ಪೋಸ್ಟ್ ಮೇಲೆ ಕೆಲಸ ಮಾಡ್ತೀನಿ. ಪರವಾಗಿಲ್ವಲ್ಲ. ಮಕ್ಕಳನ್ನೆಲ್ಲ ಓದಿಸೋಕೆ ಅದರಿಂದ ಸಾಧ್ಯ ಆಯಿತು ಅಲ್ವಾ? ಏನಪ್ಪ, ಅದೊಂದು ಕೆಲಸದಿಂದ ನಮ್ಮ ಮಕ್ಕಳನ್ನೆಲ್ಲ ವಿದ್ಯಾವಂತ ಮಾಡ್ಕೊಂಡು ಅಲ್ಪ ಸ್ವಲ್ಪ ನಮ್ಮ ಜೀವನ ಹೆಂಗೋ ಸಾಗಿಸ್ಕೊ ಹೋಯ್ತಾವಿ. ಅಯ್ಯೋ ಸಿಕ್ಕಿಲ್ಲ ಬಿಡಿ, ಜೀವನ ಮಾಡೋಕ್ಕೆ ಏನೋ ಒಂದು ಮಾಡಿದ್ರೆ ಆಯಿತು. ಇನ್ನೇನು ಮತ್ತೆ? ನಮ್ಗಂತೂ ನೀವು ಬಂದಿರೋದು ನೋಡಿ ಭಾರಿ ಖುಷಿ ಆಯಿತು. ಮೊದಲು ಭಾರಿಯ ಬೇಜಾರಾಗ್ಬಿಟ್ಟಿತ್ತು, ಈಗಂತೂ ಭಾರಿ ತುಂಬ ಖುಷಿ ಆಗೋಯ್ತು ನೀವು ಬಂದಿದ್ದೀರಲ್ಲ. ಎಲ್ಲ ಸರಿ, ನಿಮ್ಮ ದೊಡ್ಡ ಮಗನೇ ಕಾಣಿಲ್ವಲ್ಲ? ದೊಡ್ಡ ಮಗ? ಯಾವ ದೊಡ್ಡ ಮಗ? ಅಪ್ಪ ಏನ್ ಮಾತಾಡ್ತಿದ್ದೀರಾ? ಇವ್ರಿಗಿರೋದು ಒಬ್ಬರೇ ಮಗ, ಸೂರ್ಯ ಅವ್ರ ಒಬ್ರೇನೆ. ರುಕ್ಮಿಣಿ ಏನ್ ಮಾತಾಡ್ತಿದ್ದೀನಿ ನೀನು? ಮತ್ತೆ ಆಗ್ಲೇ ಒಂದು ಹುಡುಗಿ ಇತ್ತಲ್ಲ, ಈ ಮನೆ ದೊಡ್ಡ ಸೊಸೆ ಅಂತಲ್ಲ, ಓ ಅದ ಅಮ್ಮ ಸೂರ್ಯ ಇದ್ದಾರಲ್ಲ, ಅವ್ರು ಮೊದಲೇ ಹಿಡ್ತಿ. ಏನ್ ಮಾತಾಡ್ತಿದ್ದೀನಿ ನೀನು? ಅಯ್ಯೋ ಇವಾಗ ಏನ್ ಮಾಡೋದು? ಅಪ್ಪ ಬೇರೆ ಹಿಂಗೆ, ಅಮ್ಮ ಹಿಂಗೆ ನಿಂತ್ಕೊಬಿಟ್ಟಿದ್ದಾರೆ, ನಾನು ಬೇರೆ ಇವರೇ ಮೊದಲೇ ಇಡ್ತೀವಿ ಅಂತ ಹೇಳ್ಬಿಟ್ಟೆ. ಇವಾಗ ಏನ್ ಮಾಡ್ತಾರೋ ಗೊತ್ತಿಲ್ವಲ್ಲ. ರುಕ್ಮಿಣಿ ಏನ್ ಮಾತಾಡ್ತಿದ್ದೀನಿ ನೀನು? ಪ್ರಜ್ಞೆ ಇದೆಯಾ? ಅಣ್ಣ ಒಂದ್ ಸ್ವಲ್ಪ ಆಯ್ತಾ ಕೇಳಿ ಬೈಬೇಡಿ ಅವಳನ್ನ. ಅಲ್ಲ ಏನ್ ಮಾತಾಡ್ತಿರೋದು ನೀವು? ಪ್ರಜ್ಞೆ ಇದೆಯಾ ನಿಮ್ಗೆ? ಏನ್ ಮಾತಾಡ್ತಿದ್ದೀನಿ ಅಂತ? ಏನು ಎರಡನೇ ಸಂಬಂಧಕ್ಕೆ ನನ್ನ ಮಗಳು ಮದುವೆ ಮಾಡ್ಕೊಂಡಿರೋದ? ಅಮ್ಮ ಇಲ್ಲಿ ಕೇಳಿ ಅಮ್ಮ ನೀವು, ಅಮ್ಮ ಇಲ್ಲಿ ಕೇಳಿ ನೀವು, ಅವ್ರ ಜೊತೆ ಏನು ಮಾತಾಡ್ಬೇಡಿ ಅಮ್ಮ. ರುಕ್ಮಿಣಿ ಬಾಯಿ ಮುಚ್ಕೊಂಡು ನಿಂತ್ಕೊಬಿಡಿ ನೀನು, ಬಾಯಿ ಮುಚ್ಕೊಂಡು ಏನ್ ಮಾತಾಡ್ತಿದ್ದೀನಿ ನೀನು? ಅಲ್ಲ ಅಮ್ಮ, ನಾನು ಹೇಳ್ತಾ ಇದ್ದೆ ಎಲ್ಲ, ನಾನು ಅವತ್ತು ನೀವೇ ಕಟ್ ಮಾಡ್ಬಿಟ್ಟಿದ್ದು ಅಮ್ಮ, ಹೇಳಕ್ ಬಿಡ್ಲೇ ಇಲ್ಲ ಪೂರ್ತಿಯಾಗಿ. ಅಲ್ಲ ಏನ್ ಮಾತಾಡ್ತಿರೋದು ನೀನು ಅಂತ? ಅಲ್ಲ ಹೆಂಗ್ ಮದ್ವೆ ಆದ ನೀನು? ಡಿವೋರ್ಸ್ ಆಗಿರೋದ? ಇಲ್ಲಮ್ಮ, ಇವಾಗ ನಡೀತಾ ಇದೆ ಡಿವೋರ್ಸ್ ಕೇಸು. ನೀವೇನು ಅನ್ಕೊಳಕ್ ಹೋಗ್ಬೇಡಿ, ಅಗ್ನಿ ಸಾಕ್ಷಿಯಾಗಿ ಮದುವೆ ಆಗಿರೋದೇ ಕತೆ. ಮತ್ತೆ ಅವಳು ದೊಡ್ಡವಳು ಸೂರ್ಯನು ಅವಳುವೆ ಚೆನ್ನಾಗಿರ್ತಿದ್ದಿಲ್ಲ, ಅದಕ್ಕೆ ಜಗಳಾಡ್ಕೊಂಡು ಹೋಗಿದ್ಲು, ಹೊಂಟೋಗಿದ್ಲು. ಅದಕ್ಕೆ ಇನ್ನೊಂದು ಮದುವೆ ಮಾಡಕ್ ಹುಡುಕ್ತಿದ್ವಲ್ಲ, ಆಗ ರುಕ್ಮಿಣಿನ ಮದುವೆ ಮಾಡ್ಕೊಂಡಿದ್ದು. ಅಲ್ಲ ಅದು ಹೆಂಗದದು? ಒಳ್ಳೆ ಚೆನ್ನಾಗಿ ಮಾತಾಡ್ತಿದ್ದೀರಲ್ಲ ನೀವು, ಬುದ್ಧಿ ಇದ್ಬಿಟ್ಟು ಬುದ್ಧಿ ಇಲ್ಲದವ್ರಂಗೆ ಮಾತಾಡ್ತಿದ್ದೀರಲ್ಲ, ಇದೇನು ಸರಿಯಾ? ನಾವೆಲ್ಲ ಏನೋ ಎತ್ತ ಅನ್ಕ ಬಂದ್ರೆ ನೀವೇನು ಮಿಲ್ಲೊಂದು ಮಾತಾಡ್ತಿರೋದೇ ಒಂದು, ಮಾಡ್ತಿರೋದೇ ಒಂದು. ಇವಳಿಗೇನು ಬುದ್ಧಿ ಇಲ್ವಾ? ಬಾರ್ಸೋಡ್ಬೇಕು ಒಂದು 4 ಬಾರಿಸ್ತಾ. ನಿಮ್ ಕಷ್ಟ ಏನು ಅಂತ ಅರ್ಥ ಆಯ್ತದೆ, ಒಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನಮ್ನುವೆ. ಅಲ್ಲ ಏನಂತ ಅರ್ಥ ಮಾಡ್ಕೊಳ್ಳೋದು? ಅಲ್ಲ ಮಗಳು ಮದುವೆ ಆಗೋಳೆ, ಎರಡನೇ ಸಂಬಂಧ. ಈಗ ಸರಿ, ಹೆಂಗ್ ಒಪ್ಪೋದು? ಯಾರು ಒಪ್ಪರು? ಈ ಸಮಾಜ ಒಪ್ಪದ? ಕಾನೂನು ಒಪ್ಪದ? ನಿಮ್ಗೇನು ಗೊತ್ತಾಯ್ಕಿಲ್ವಾ? ಅಲ್ಲ ಸೂರಿ ಬರ್ಲಿ, ಮಾತಾಡ್ತೀನಿ, ಒಂದು ಕೆಲಸ ಆಗ್ಲೇಬೇಕು ಇವತ್ತು. ಅಲ್ಲ ಅಪ್ಪ, ನೀವು ಏನು ಮಾತಾಡ್ತಾ ಇದ್ದೀರಾ? ನೀವು ಈ ಥರ ಮಾತಾಡ್ತಾ ಇದ್ದೀರಲ್ಲ, ನಾನು ತುಂಬ ಖುಷಿಯಾಗಿದ್ದೀನಿ ಅಪ್ಪ. ಬರೋದು ಒಂದು ಕಾರಣಕ್ಕೆ, ಆಲ್ರೆಡಿ ಮದುವೆ ಆಗಿದೆ ಅನ್ನೋ ಒಂದು ಕಾರಣಕ್ಕೆ ಈ ಥರ ಜಗಳ ಮಾಡ್ತಾ ಇದ್ದೀರಲ್ಲ, ಇದು ಸರಿಯಾ? ರುಕ್ಮಿಣಿ ಅಪ್ಪನ ಮುಂದೆ ಮಾತಾಡೋದು ದೊಡ್ಡವಳಾಗ್ಬಿಟ್ಟ ನೀನು? ದೊಡ್ಡವಳು ನಿನಗೇನು ತಲೆ ಸಾಮಾನಿಲ್ವಾ? 4 ಅಕ್ಷರ ಕಲಿಸಿರೋದು ಜ್ಞಾನ ಬರಲಿ, ಜೀವನದ ಪಾಠ ಕಲೀಲಿ, ಒಂದು 4 ತಿಳುವಳಿಕೆ ಬರಲಿ ಅಂತ ಈ ಥರ ಮಾಡಿದ್ರೆ ನಿಂಗೆ ಗೊತ್ತಾಯ್ಕಿಲ್ವಾ? ಮಂಗಿ ಥರ ಮಾಡ್ಕೊಂಡಿದ್ದೀರಾ, ಜೀವನನೆಲ್ಲ ಸರ್ವನಾಶ ಮಾಡ್ಕೊಂಡಿದ್ದೀರಾ. ಅಲ್ಲ ಅಮ್ಮ, ಏನಾಗೋಯ್ತು? ಎರಡನೇ ಮದುವೆ ಆದ ತಕ್ಷಣ ಏನಾಗೋಯ್ತು ಅಮ್ಮ? ಹೆಂಗಿದ್ರು ನೀವು ಮದುವೆ ಮಾಡ್ತಿದ್ರಿ ಅಲ್ವಾ? ಅಲ್ಲ ರುಕ್ಮಿಣಿ, ಏನು ಮಾತಾಡ್ತಿರೋದು ನೀನು? ನಾನು ಏನು ಮಾತಾಡ್ತೇನೆ ಮಾಡ್ತೇನೆ ಏನೋ ಪ್ರಜ್ಞೆ ಇದ್ದದ? ಏನು ಮಾತಾಡ್ತೇನೆ ಅನ್ನೋದ ಮೊದಲು ಯೋಚನೆ ಮಾಡ್ಬಿಟ್ಟು ಮಾತಾಡು ನೀನು. ಸುಮ್ಮನೆ ಬಾಯಿಗೆ ಬರ್ತದೆ ಅಂತ ಇರೋದನ್ನೆಲ್ಲ ಮಾತಾಡಬೇಡ. ನೀನು ಹೆಂಗ್ ಮದುವೆ ಆದ ಎರಡನೇ ಸಂಬಂಧಕ್ಕೆ ಯಾರು ಒಪ್ಪೋರು? ಈ ಮನೆ ಅಪ್ಪ ಅಮ್ಮ ಆಗಿ ನಾವೇ ಒಪ್ತಾ ಇಲ್ವಲ್ಲ? ಕಾನೂನು ಹೆಂಗೆ ಒಪ್ಪೋದು? ಸಮಾಜ ಹೆಂಗೆ ಒಪ್ಪೋದು? ಅಲ್ಲ ಈ ಮನೇಲಿ ನಿನ್ನ ಇರ್ಸ್ಕೊಳಕ್ಕೆ ಒಪ್ತದಾ? ಆ ಹುಡುಗಿ ಏನಾದ್ರು ಒಂದು ಕೇಸ್ ಹಾಕಿದ್ರೆ ನಿನ್ನ ಮನೆಯಿಂದ ಆಚೆಗೆ ಬೀಳ್ತೀಯ? ಬೇಕಿತ್ತ ನಿಮ್ಗಿದೆಲ್ಲ? ಇಷ್ಟು ಮೂರ್ಖಿ ಅಂತ ಅನ್ಕೊಂಡಿರ್ತಿಲ್ಲ ನಿನ್ನ, ಇಂಥ ದಡ್ಡಿ ಅಂತ. ಅಲ್ಲ ನಾವು ಕ್ಷಮೆ ಕೇಳ್ತೀವಿ ನಿಂತವು, ಏನು ಮಾಡಕ್ ಹೋಗ್ಬೇಡಿ ಬಿಡಿ, ನಾವು ಬೇಕಾದ್ರೆ ತಪ್ಪಾಯ್ತು ಅಂತ ಕ್ಷಮೆ ಕೇಳ್ತೀವಿ. ಅಲ್ಲ ನೋಡಕ್ ದೊಡ್ಡ ಮನ್ಸಾಗಿದ್ರಿ. ಸರಿ, ಈ ಮಗನ್ಗೆ ಎರಡನೇ ಮದುವೆ ಮಾಡೋದು ತಪ್ಪಲ್ಲ. ಹಿರಿಯ ಹೆಡ್ತಿ ಜೊತೆ ಚೆನ್ನಾಗಿಲ್ಲ ಅಂದ್ರೆ ಮದುವೆ ಮಾಡೋದೇನೋ ಸರಿ. ಅದು ಅದೇನೆ, ಹಿರಿಯ ಹೆಡ್ತಿನೂ ಮನೇಲಿ ಇರ್ಸ್ಕೊಂಡಿದ್ರಿ, ಇನ್ನೂ ಡಿವೋರ್ಸ್ ಬೇರೆ ಆಗಿಲ್ಲ. ಹಂಗೆ ಎರಡನೇ ಮದುವೆ ಹೆಂಗ್ ಮಾಡಿದ್ರಿ ನೀವು? ಇಲ್ಲ ಅಪ್ಪ, ನಾನು ಪ್ರೀತಿಸಿ ಮದುವೆ ಆಗಿರೋದು ಅವ್ರನ್ನ. ಹಂಗಾರೆ ನಿನ್ ಗಂಡನ್ನ ಇನ್ನೊಬ್ರು ಬಂದು ಪ್ರೀತಿಸ್ತಾರೆ, ಅವ್ರ ಮದುವೆ ಬಿಟ್ಬಿಡ್ತೀಯಾ ನೀನು? ಅಲ್ಲ ಅಮ್ಮ, ಏನ್ ಮಾತಾಡ್ತಿದ್ದೀರಾ ನೀವು? ಇನ್ನೇನ್ ಮಾತಾಡೋದು? ಏನ್ ಮಾತಾಡೋದು? ಪ್ರಜ್ಞೆ ಬೇಕು, ಪ್ರಜ್ಞೆ. ಮನ್ಸನ್ಗೆ ಈ ಥರ ಎಲ್ಲ ಹಾಡಬಾರ್ದು. ನಾವು ಏನೋ ಅನ್ಕೊಬಿಟ್ಟಿದ, ಏನೋ ನನ್ನ ಮಗಳು ಒಳ್ಳೆ ಕಡೆ ಸೇರ್ಕೊಂಡಿರ್ತಾಳೆ, ಏನೋ ಪ್ರೀತಿಸ್ತಾಳೆ, ಪ್ರೀತಿಸೋದು ನಾವು
ಮಗಳು ಬೇಕು ಅನ್ಕೊಂಡು ಅದನ್ನು ಮರ್ತ್ಕೊಂಡು ಬಂದಿರೋದಕ್ಕೆ ಚೆನ್ನಾಗಿ ಮರ್ಯಾದೆ ಮಾಡ್ಬಿಟ್ಟೆ ನೀನು. ಮರ್ಯಾದೆನ ಚೆನ್ನಾಗಿ ಕೊಟ್ಬಿಟ್ಟೆ. ಮನೆಯಿಂದ ಆಚೆ ಹಾಕೋರು ನೀನು ಎಲ್ಲೋ ನಿಂತ್ಕೊಂಡು ನೀನು. ಅಲ್ಲ ನೀವು ನಮ್ಮ ನಂಬಿ ನಾವು ಯಾವತ್ತೂ ರುಕ್ಮಿಣಿ ಕೈ ಬಿಡಕ್ಕಿಲ್ಲಕತ್ತೆ. ಅಲ್ಲ ಏನು ಮಾತಾಡ್ತಾ ಇರೋದು ನೀವು? ರುಕ್ಮಿಣಿ ಕೈ ಬಿಡಲ್ಲ ಅಂದ್ರೆ ಆ ಹುಡುಗಿ ಹೋಗಿ ಕೇಸ್ ಹಾಕಿದ್ರೆ ನಿಮ್ಮನ್ನೇ ನೀವು ಉಳಿಸ್ಕೊಳಕ್ ಆಯ್ಕಿಲ್ಲ. ರುಕ್ಮಿಣಿನಲ್ಲಿ ಕೈ ಬಿಡಕ್ಕಿಲ್ಲ ಅಂತೀರಿ ನೀವು. ಅಲ್ಲ ವಿದ್ಯಾವಂತರ ಕಾಣ್ತಿದ್ರಿ, ಜ್ಞಾನ ಇಲ್ವಾ? ಏನು ಕಾನೂನು ಇದ್ದದು, ಏನಿದ್ದದು, ಮಟ್ಟಿದದು, ಏನಿದು ಹಾಗೆ ಕಲ್ತು ಕೆಟ್ಟೋಯ್ತಾ? ಎಷ್ಟೋ ದಿನ ಕೆಟ್ಟೋಯ್ತಾ ಕಾಲ ಇದು? ಹಳೆ ಕಾಲನ ಮೂರು ಮದುವೆ 2 ಮದುವೆ ಮಾಡ್ಕೊಂಡು ಜೀವನ ಮಾಡೋಕ್ಕೆ ಈಗ ಕಾನೂನದೇ, ಕೋರ್ಟ್ ಅದೇ. ನನ್ನ ಮಗಳು ಜೈಲ್ ಕಂಬಿ ಎಣಿಸ್ಬೇಕಾಯ್ತದೆ. ಏನು ಮಾಡೋದು ನಾನು? ರುಕ್ಮಿಣಿ ನಡೀನಿ ಸುಮ್ಮನೆ. ಹೇಳೋದು ಸ್ವಲ್ಪ ಕೇಳಿ. ಅವಳು ನಮ್ಮ ಮನೇಲಿ ಇರಕ್ಕಿಲ್ಲ. ಅವಾಗ ಡಿವೋರ್ಸ್ ಆದ ತಕ್ಷಣ ಮನೆಯಿಂದ ಕಳಿಸ್ಬಿಡ್ತೀವಿ. ಅದೆಲ್ಲ ಸರಿ ಕಾಣಕ್ಕಿಲ್ಲ ಕತೆ. ಆ ಹುಡುಗಿ ಹೆಂಗೆ ಇಟ್ಕೊಂಡಿರೋದು? ಇವಳ ಮೇಲೆ ಏನು ಕೇಸ್ ಹಾಕಿಲ್ವಾ? ಅಯ್ಯ ಅವಳಿಗೆ ಇಷ್ಟ ಇಲ್ಲ ಹಂಗ್ ಮಾತಾಡೋರು ಮನೇಲಿ ಏನಕ್ಕಿದ್ದೋ ಹುಡುಗಿ ಅವ್ರ ಮನೆ ಕಳಿಸ್ಬೇಕಾಯ್ತು. ಅಲ್ಲ ಹೇಳೋದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನೀವು. ಆತುರದಲ್ಲಿ ಏನು ಕಾಪ್ದಲ್ಲಿ ಇರ್ತಾರಲ್ಲ ಈ ಬೇಕಾದ್ರೆ ಎಷ್ಟು ಬೇಕಾದ್ರು ಬೈರಿ, ನಾವು ಬಯಸ್ಕೊತೀವಿ, ನಾವು ಮಾಡಿದ್ರೆ ತಪ್ಪಾಯ್ತು. ಅವ್ರು ಏನು ಮಾಡೋದು? ಸೂರಿಗೆ ಹೊಂದಾಣಿಕೆ ಇಲ್ಲದೆ ಹುಡುಗಿ ತಂದ್ಬಿಟ್ಟು ಆ ಮದುವೆ ಆಗೋಕ್ಕೆ ಹುಡುಗಿಗೂ ಇಷ್ಟ ಇರಲಿಲ್ಲ. ಬಲವಂತವಾಗಿ ಅವ್ರ ಫ್ಯಾಮಿಲಿಯಿಂದ ಮದುವೆ ಮಾಡಿ ಕರ್ಕೊಬಂದ್ವಿ. ಏನು ಹೊಂದಾಣಿಕೆ ಇರಲಿಲ್ಲ. ಆ ಹುಡುಗಿ ನಮ್ಮ ದಾರಿಗೆ ಬರಲಿಲ್ಲ. ಹುಡುಗಿ ಸೂರ್ಯ ಜೊತೆ ಹೊಂದಾಣಿಕೆ ಆಗಿರೋದು ಮಾಡೋದು ಮಟ್ಟದು ಏನು ಮಾಡಲಿಲ್ಲ. ನಮ್ಮ ಜೊತೆ ಹೊಂದಾಣಿಕೆ ಆಗಲೇ ಇಲ್ಲ. ಡಿವೋರ್ಸ್ ನೋಟಿಸ್ ಎಲ್ಲ ಕೊಟ್ಟಿದ್ವಿ, ಎಲ್ಲ ಆಗಿತ್ತು. ಏನೋ ಪ್ರಾಬ್ಲಮ್ ಆಗಿ ಈಗ ಹಂಗೆ ನಿಂತಿದೆ. ಅವಳನ್ನ ಡಿವೋರ್ಸ್ ಆದ ತಕ್ಷಣ ಅವ್ರ ಮನೆಗಳನ್ನ ಕಳಿಸ್ಬಿಡ್ತೀವಿ, ಅದೇನು ತೊಂದರೆ ಇಲ್ಲ. ಅಲ್ಲ ರುಕ್ಮಿಣಿ, ನಿನ್ಗೆ ಬುದ್ಧಿ ಇರ್ಲಿಲ್ವಾ? ಅಂತ ಹತ್ರ ಬಂದಿತ್ತ ಮದುವೆ ಆಗಕ್ಕೆ? ಡಿವೋರ್ಸ್ ಆದ್ರೆ ಮದುವೆ ಆಗುವೆ ಇವರೇ ಬೇಕು ಅನ್ನೋರು. ಇವಾಗ ಮದುವೆ ಆಗ್ಬಿಟ್ಟು ನಿನ್ನ ಮನೆಯಿಂದ ಆಚೆಗೆ ಹಾಕಿ ಡಿವೋರ್ಸ್ ಕೊಡ್ಲಿಲ್ಲ ಅಂತ ಏನ್ ಮಾಡಿ ನೀನು? ಅಮ್ಮ ಏನಾದ್ರೂ ಹೋಗ್ಲಿ, ನನಗೂ ಗೊತ್ತಿಲ್ಲ. ನಾನು ಸೂರ್ಯ ಅವ್ರ ಜೊತೆ ಇರೋದು. ಎತ್ತಿ ಬಾರಿಸ್ಬಿಡ್ತೀನಿ. ಹುಚ್ಚುಚ್ಚಿ ತರ ಆಡಿದ್ರೆ ಹುಚ್ಚುಚ್ಚಿ ತರ. ನಾವು ಸಾಕಿ ಬೆಳೆಸಿದ ಮಗಳು ಹಿಂಗ್ ಮಾಡ್ತಾಳೆ ಅಂತ ಅನ್ಕೊಂಡಿದ್ದಿಲ್ಲ. ನಾವು ಯಾವತ್ತಿಂದ ಅನ್ಕೊಂಡಿದ್ದಿಲ್ಲ ಇಂತ ಕೆಟ್ಟವಳಾಯ್ತಾಳೆ ಅಂತ. ಅಲ್ಲ ಅಮ್ಮ, ಪ್ರೀತಿಸ್ಬಿಟ್ಟು ಮದುವೆ ಆಗಿರೋದು ತಪ್ಪ ಅಮ್ಮ. ಪ್ರೀತಿಸ್ಬಿಟ್ಟು ಮದುವೆ ಆಗಿರೋದೇ ದೊಡ್ಡ ತಪ್ಪು. ಮನೆಯವ್ರಿಗೆಲ್ಲವ ಒಪ್ಪಿದಾನೆ. ನೀನೇ ಮದುವೆ ಆಗಿರೋದೇ ದೊಡ್ಡ ತಪ್ಪು ಅಂತದ್ರಲ್ಲಿ ಮದುವೆ ಆಗಿರೋರು ಮದುವೆ ಆಗಿದ್ದಾರೆ ನೀನೆಂತ ಹೇಳು ಅಂತ. ಅಮ್ಮ ನಾನು ತುಂಬಾ ಪ್ರೀತಿಸ್ತಾ ಇದ್ದೆ ಅಮ್ಮ ಸೂರ್ಯ ಅವ್ರನ್ನ. ಏನ್ ಗೊತ್ತಾಯ್ಕಿಲ್ವಾ? ಸೂರ್ಯಗೆ ಗೊತ್ತಾಯ್ಕಿಲ್ವಾ ಅಂತ? ಏನು ಓದಿದ 4 ಅಕ್ಷರ ತಿಳ್ಕೊಂಡಿದ್ದಾನ ಇಲ್ವೋ ಮೂರ್ಖನ? ಮದುವೆ ಆಗದೆ ಅಂದ್ಬಿಟ್ಟು ಬೇರೆಯವ್ರನ್ನ ನೋಡೋದು ಅದೇನು ಸರಿ ಕಂಡದ? ಅಮ್ಮ ಸೂರ್ಯರ ಬಗ್ಗೆ ಹತ್ರ ಮಾತಾಡ್ಬೇಡಿ. ಅವರು ಮದುವೆ ಆಗಿದ್ದಾರೆ, ಅವರೊಬ್ರು ಜೆಂಟಲ್ ಮ್ಯಾನ್. ಬಾಯಿ ಮುಚ್ಕೊಂಡಿರು. 2ನೇ ಮದುವೆ ಆದಾಗಲೇ ಗೊತ್ತಾಯ್ತದೆ ಎಂತ ಮ್ಯಾನು ಅಂತ. ಅಲ್ಲ ಇದು ಯಾಕೆ ಮಾತಾಡ್ತಾ ಇದ್ದೀರಿ? ಅಲ್ಲ ನಾವು ಈಗರು ಅಂದ್ಬಿಟ್ಟು ಮರ್ಯಾದೆ ಕೊಟ್ರೆ ಈ ತರ ಮಾತಾಡ್ತಾ ಇದ್ದೀರಲ್ಲ ನೀವು. ಮುಂದುವರಿಯುವುದು ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ನೆಕ್ಸ್ಟಿಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.